ಯಾಜಕ ಕಾಂಡ ಅಧ್ಯಾಯ 27. ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ಇಸ್ರಾಯೇಲರಿಗೆ ಹೀಗೆ ಆಜ್ಞಾಪಿಸು, ಯಾವನಾದರೂ ಮನುಷ್ಯರ ಪ್ರಾಣಗಳನ್ನು ಯೆಹೋವನಿಗೆ ಹರಕೆ ಮಾಡಿ ಪ್ರತಿಷ್ಠಿಸಿದರೆ ಅವುಗಳನ್ನು ಬಿಡಿಸುವುದಕ್ಕೆ ದೇವರ ಸೇವೆಗೆ ನೇಮಕವಾದ ರೂಪಾಯಿಯ ಮೇರೆಗೆ ನೀವು ಅವನಿಂದ ಕೊಡಿಸಬೇಕಾದ ಈಡು ಹೇಗೆಂದರೆ, 20 ವರ್ಷದಿಂದ 60 ವರ್ಷದ ಪರ್ಯಂತರ ವಯಸ್ಸುಳ್ಳ ಪುರುಷನಿಗೋಸ್ಕರ 50 ರೂಪಾಯಿಗಳನ್ನು, ಸ್ತ್ರೀಗೋಸ್ಕರ 30 ರೂಪಾಯಿಗಳನ್ನು ಕೊಡಿಸಬೇಕು. 5 ವರ್ಷದ ವಯಸ್ಸಿನಿಂದ 20 ವರ್ಷದ ವಯಸ್ಸಿನವರೆಗೆ ಪುರುಷನಿಗೋಸ್ಕರ 20 ರೂಪಾಯಿಗಳನ್ನು, ಸ್ತ್ರೀಗೋಸ್ಕರ 10 ರೂಪಾಯಿಗಳನ್ನು ಕೊಡಿಸಬೇಕು. 1 ತಿಂಗಳಿನ ವಯಸ್ಸು ಮೊದಲುಗೊಂಡು 5 ವರ್ಷದ ವಯಸ್ಸಿನ ಪರ್ಯಂತರ ಹುಡುಗನಿಗೋಸ್ಕರ 5 ರೂಪಾಯಿಗಳನ್ನು, ಹುಡುಗಿಗೋಸ್ಕರ 3 ರೂಪಾಯಿಗಳನ್ನು ಕೊಡಿಸಬೇಕು. 60 ವರ್ಷಗಳ ಪ್ರಾಯವನ್ನು ದಾಟಿದ ಪುರುಷನಿಗೋಸ್ಕರ 15 ರೂಪಾಯಿಗಳನ್ನು, ಸ್ತ್ರೀಗೋಸ್ಕರ 10 ರೂಪಾಯಿಗಳನ್ನು ಕೊಡಿಸಬೇಕು. ಯಾವನಾದರೂ ಬಡವನಾಗಿ ನೇಮಕವಾದ ಹಣವನ್ನು ಕೊಡಲಾರದೆ ಹೋದರೆ ಅವನು ಹರಕೆ ಮಾಡಿ ಪ್ರತಿಷ್ಠಿಸಿದ ಮನುಷ್ಯನನ್ನು ಯಾಜಕನ ಮುಂದೆ ನಿಲ್ಲಿಸಬೇಕು. ಯಾಜಕನು ಹರಕೆ ಮಾಡಿದವನ ಸ್ಥಿತಿಗತಿಗೆ ತಕ್ಕಂತೆ ಅವನು ಕೊಡಬೇಕಾದ ಹಣ ಇಷ್ಟೆಂದು ನಿರ್ಣಯಿಸಬೇಕು. ಯೆಹೋವನಿಗೆ ಸಮರ್ಪಿಸಬಹುದಾದ ಪಶುವನ್ನು ಯಾವನಾದರೂ ಹರಕೆ ಮಾಡಿ ಪ್ರತಿಷ್ಠಿಸಿದ್ದಾದರೆ ಅದು ದೇವರ ಸೊತ್ತಾಗಿರಬೇಕು. ಅದನ್ನು ಬದಲಾಯಿಸಕೂಡದು. ಕೆಟ್ಟದ್ದಕ್ಕೆ ಬದಲಾಗಿ ಒಳ್ಳೆಯದನ್ನು, ಒಳ್ಳೆಯದಕ್ಕೆ ಬದಲಾಗಿ ಕೆಟ್ಟದ್ದನ್ನು, ಒಂದಕ್ಕೆ ಬದಲಾಗಿ ಬೇರೊಂದನ್ನು ಕೊಡಕೂಡದು. ಅವನು ಗೊತ್ತು ಮಾಡಿದ ಪಶುವಿಗೆ ಬದಲಾಗಿ ಬೇರೊಂದು ಪಶುವನ್ನು ಪ್ರತ್ಯೇಕಿಸಿಟ್ಟಿರುವ ಪಕ್ಷಕ್ಕೆ ಮೊದಲನೇ ಪಶುವು ಅದಕ್ಕೆ ಬದಲಾಗಿ ಇಟ್ಟ ಪಶುವು ಎರಡೂ ಯೆಹೋವನವಾಗಿರಬೇಕು. ಯೆಹೋವನಿಗೆ ಸಮರ್ಪಿಸಕೂಡದ ಬೇರೆ ಜಾತಿಯ ಪಶುವನ್ನು ಪ್ರತಿಷ್ಠಿಸಿದ್ದಾದರೆ ಅದನ್ನು ಯಾಜಕನ ಮುಂದೆ ನಿಲ್ಲಿಸಬೇಕು. ಅದು ಒಳ್ಳೆಯದೋ ಕೆಟ್ಟದ್ದೋ ಎಂದು ಯಾಜಕನು ನೋಡಿಕೊಂಡು ಅದರ ಬೆಲೆ ಇಷ್ಟೆಂದು ನಿರ್ಣಯಿಸಬೇಕು. ಯಾಜಕನು ನಿರ್ಣಯಿಸಿದ ಬೆಲೆ ಸ್ಥಿರವಾಗಿರುವುದು. ಹರಕೆ ಮಾಡಿದವನು ಅದನ್ನು ಬಿಡಿಸಿಕೊಳ್ಳಬೇಕೆಂದಿದ್ದರೆ ಅದರ ಕ್ರಯದೊಡನೆ 5ನೇ ಭಾಗವನ್ನು ಹೆಚ್ಚಾಗಿ ಕೊಡಬೇಕು. ಯಾವನಾದರೂ ತನ್ನ ಮನೆಯನ್ನು ಯೆಹೋವನಿಗೆ ಮೀಸಲಾಗಿ ಪ್ರತಿಷ್ಠಿಸಿದರೆ ಯಾಜಕನು ಅದು ಉತ್ತಮವಾದ ಮನೆಯೋ ಅಲ್ಲವೋ ಎಂದು ಪರೀಕ್ಷಿಸಿ ಬೆಲೆಯನ್ನು ನಿರ್ಣಯಿಸಬೇಕು. ಯಾಜಕನು ನಿರ್ಣಯಿಸಿದ ಬೆಲೆ ಸ್ಥಿರವಾಗಿರುವುದು. ಹರಕೆ ಮಾಡಿದವನು ಆ ಮನೆಯನ್ನು ಬಿಡಿಸಿಕೊಳ್ಳಬೇಕೆಂದಿದ್ದರೆ ಅದರ ಕ್ರಯದೊಡನೆ 5ನೇ ಭಾಗವನ್ನು ಹೆಚ್ಚಾಗಿ ಕೊಡಬೇಕು. ಆಗ ಆ ಮನೆ ಅವನದಾಗುವುದು. ಯಾವನಾದರೂ ಪಿತ್ರಾರ್ಜಿತ ಭೂಮಿಯಲ್ಲಿ 1 ಭಾಗವನ್ನು ಯೆಹೋವನಿಗೆ ಹರಕೆ ಮಾಡಿ ಪ್ರತಿಷ್ಠಿಸಿದರೆ ಅದರಲ್ಲಿ ಇಷ್ಟು ಬೀಜವನ್ನು ಬಿತ್ತತಕ್ಕದ್ದು ಎಂದು ನೀವು ಆಲೋಚಿಸಿ ಅದರ ಬೆಲೆಯನ್ನು ನಿರ್ಣಯಿಸಬೇಕು. 2 ಕಂಡುಗ ಜವೆಗೋದಿಯ ಬೀಜವರಿಯುಳ್ಳ ಹೊಲವು 50 ರೂಪಾಯಿ ಬಾಳುವುದು. ಅವನು ಜೂಬಿಲಿ ಸಂವತ್ಸರದಿಂದ ಆ ಹೊಲವನ್ನು ಪ್ರತಿಷ್ಠಿಸಿದರೆ ಈ ಕ್ರಯ ಸ್ಥಿರವಾಗಿರುವುದು. ಜೂಬಿಲಿ ಸಂವತ್ಸರದ ತರುವಾಯ ಭೂಮಿಯನ್ನು ಹರಕೆ ಮಾಡಿದರೆ ಮುಂದಣ ಜೂಬಿಲಿ ಸಂವತ್ಸರಕ್ಕೆ ಕಳೆಯಬೇಕಾದ ವರ್ಷಗಳ ಸಂಖ್ಯೆಯ ಮೇರೆಗೆ ಅದರ ಬೆಲೆಯನ್ನು ಕಮ್ಮಿ ಮಾಡಬೇಕು. ಹರಕೆ ಮಾಡಿದವನು ಅದನ್ನು ಬಿಡಿಸಿಕೊಳ್ಳಬೇಕೆಂದಿರುವ ಪಕ್ಷಕ್ಕೆ ಅದರ ಕ್ರಯದೊಡನೆ 5ನೇ ಭಾಗವನ್ನು ಹೆಚ್ಚಾಗಿ ಕೊಡಬೇಕು. ಆಗ ಆ ಹೊಲ ಅವನದಾಗಿರುವುದು. ತಾನು ಅದನ್ನು ಬಿಡಿಸಿಕೊಳ್ಳದೆ ಮತ್ತೊಬ್ಬನಿಗೆ ಮಾರಿದರೆ ಮುಂದೆ ಅದನ್ನು ಬಿಡಿಸಿಕೊಳ್ಳುವ ಅಧಿಕಾರವಿರುವುದಿಲ್ಲ. ಬಿಡುಗಡೆಯಾಗುವ ಜೂಬಿಲಿ ಸಂವತ್ಸರದಲ್ಲಿ ಆ ಹೊಲವು ಯೆಹೋವನ ಸ್ವಕೀಯವಾದ ಹೊಲದಂತೆ ಆತನ ಸೊತ್ತಾಗಿಯೇ ಇರಬೇಕು. ಅದು ಯಾಜಕರ ವಶದಲ್ಲಿರಬೇಕು. ಯಾವನಾದರೂ ಕ್ರಯಕ್ಕೆ ತೆಗೆದುಕೊಂಡ ಹೊಲವನ್ನು, ಅಂದರೆ ಪಿತ್ರಾರ್ಜಿತ ಭೂಮಿಗೆ ಸೇರದಿರುವ ಹೊಲವನ್ನು ಯೆಹೋವನಿಗೆ ಹರಕೆ ಮಾಡಿ ಪ್ರತಿಷ್ಠಿಸಿದರೆ ಯಾಜಕನು ಮುಂದಣ ಜೂಬಿಲಿ ಸಂವತ್ಸರದ ತನಕ ಇರುವ ವರ್ಷಗಳಿಗೆ ತಕ್ಕಂತೆ ಅದರ ಬೆಲೆಯನ್ನು ನಿರ್ಣಯಿಸಬೇಕು. ಪ್ರತಿಷ್ಠಿಸಿದವನು ನಿರ್ಣಯಿಸಲ್ಪಟ್ಟ ಹಣವನ್ನು ಯೆಹೋವನಿಗೆ ಮೀಸಲಾದದ್ದೆಂದು ಭಾವಿಸಿ ಅದೇ ದಿನದಲ್ಲಿ ಕೊಟ್ಟು ಬಿಡಬೇಕು. ಜೂಬಿಲಿ ಸಂವತ್ಸರದಲ್ಲಿ ಆ ಹೊಲವು ಮಾರಿದವನಿಗೆ, ಅಂದರೆ ಯಾರ ಪಿತ್ರಾರ್ಜಿತ ಭೂಮಿಗೆ ಸೇರಿದೆಯೋ ಅವನಿಗೆ ತಿರುಗಿ ಬರಬೇಕು. ದೇವರ ಸೇವೆಯಲ್ಲಿ ನೇಮಕವಾದ 20 ಗೇರ ತೂಕದ ರೂಪಾಯಿಯ ಮೇರೆಗೆ ನೀವು ಬೆಲೆಯನ್ನು ಯಾವಾಗಲೂ ನಿರ್ಣಯಿಸಬೇಕು. ಶುದ್ಧ ಪಶುವಿನಲ್ಲಿ ಚೊಚ್ಚಲಾಗಿ ಹುಟ್ಟಿದ್ದು
ಯೆಹೋವನದಾಗಿರುವುದರಿಂದ ಅದನ್ನು ಯಾರೂ ಹರಕೆಯಾಗಿ ಕೊಡಕೂಡದು. ಹೋರಿಯಾಗಿದ್ದರೂ ಆಡು ಕುರಿಯಾಗಿದ್ದರೂ ಅದು ಯೆಹೋವನ ಸೊತ್ತೇ. ಅಶುದ್ಧ ಪಶುವಿನಲ್ಲಿ ಚೊಚ್ಚಲು ಮರಿ ಹುಟ್ಟಿದ್ದಾದರೆ ಹರಕೆ ಮಾಡಿದವನು ನಿರ್ಣಯವಾದ ಬೆಲೆಯೊಂದಿಗೆ 5ನೇ ಭಾಗವನ್ನು ಹೆಚ್ಚಾಗಿ ಕೊಟ್ಟು ಅದನ್ನು ಬಿಡಿಸಿಕೊಳ್ಳಬಹುದು. ಅವನು ಬಿಡಿಸದೆ ಹೋದರೆ ಅದನ್ನು ನಿರ್ಣಯಿಸಲ್ಪಟ್ಟ ಕ್ರಯಕ್ಕೆ ಮಾರಬೇಕು. ಯಾವನಾದರೂ ಮನುಷ್ಯನನ್ನಾಗಲಿ ಪಶುವನ್ನಾಗಲಿ ಪಿತ್ರಾರ್ಜಿತ ಭೂಮಿಯನ್ನಾಗಲಿ ಬೇರೆ ಯಾವುದನ್ನಾಗಲಿ ಕೇವಲ ಯೆಹೋವನದಾಗಿರುವುದಕ್ಕೆ ಹರಕೆ ಮಾಡಿಕೊಟ್ಟರೆ ಅದನ್ನು ಮಾರಲೂ ಕೂಡದು, ಬಿಡಿಸಿಕೊಳ್ಳಲೂ ಕೂಡದು. ಕೇವಲ ಯೆಹೋವನದಾಗಿರುವುದಕ್ಕೆ ಸಮರ್ಪಿಸುವಂಥದ್ದೆಲ್ಲ ಯೆಹೋವನಿಗೆ ಮೀಸಲಾಗಿಯೇ ಇರಬೇಕು. ಕೇವಲ ಯೆಹೋವನ ಸೊತ್ತಾಗುವುದಕ್ಕೆ ಒಪ್ಪಿಸಲ್ಪಟ್ಟದ್ದು ಮನುಷ್ಯ ಜಾತಿಯಾದರೆ ಬಿಡಿಸುವುದಕ್ಕಾಗದು, ಅವನಿಗೆ ಮರಣವೇ ಆಗಬೇಕು. ಹೊಲದ ಬೆಳೆಯಾಗಲಿ ತೋಟದ ಹಣ್ಣುಗಳಾಗಲಿ ಭೂಮಿಯಿಂದುಂಟಾದ ಎಲ್ಲ ಆದಾಯದಲ್ಲಿ 10ನೇ ಪಾಲು ಯೆಹೋವನದಾಗಿರಬೇಕು. ಅದು ಯೆಹೋವನಿಗೆ ಮೀಸಲಾದದ್ದು. ಯಾವನಾದರೂ ತಾನು ಕೊಡಬೇಕಾದ 10ನೇ ಪಾಲಿನಲ್ಲಿ ಏನಾದರೂ ಬಿಡಿಸಿಕೊಳ್ಳಬೇಕೆಂದಿದ್ದರೆ ಅಷ್ಟರೊಡನೆ 5ನೇ ಭಾಗವನ್ನು ಹೆಚ್ಚಾಗಿ ಕೊಡಬೇಕು. ದನಗಳೇ ಆಗಲಿ ಆಡು ಕುರಿಗಳೇ ಆಗಲಿ ಒಡೆಯನು ಲೆಕ್ಕಿಸಿದ ಎಲ್ಲ ಪಶುಗಳಲ್ಲಿ ಪ್ರತಿ 10ನೇಯದು ಯೆಹೋವನಿಗೆ ಮೀಸಲಾಗಿರಬೇಕು. ಆ ಪಶುವು ಒಳ್ಳೆಯದೋ ಕೆಟ್ಟದ್ದೋ ಎಂದು ನೋಡಬಾರದು, ಅದನ್ನು ಬದಲಾಯಿಸಬಾರದು. ಕೊಡಬೇಕಾದವನು ಅದನ್ನು ಬದಲಾಯಿಸಿದ್ದಾದರೆ ಅವನು ಮೊದಲಾಗಿ ಲೆಕ್ಕಿಸಿದ್ದು ಅದಕ್ಕೆ ಬದಲಾಗಿ ಇಟ್ಟದ್ದು ಎರಡೂ ಯೆಹೋವನವಾಗಿರಬೇಕು. ಅದನ್ನು ಬಿಡಿಸಿಕೊಳ್ಳುವ ಅಧಿಕಾರವಿರುವುದಿಲ್ಲ. ಯೆಹೋವನು ಸೀನಾಯಿ ಬೆಟ್ಟದಲ್ಲಿ ಮೋಶೆ ಮೂಲಕ ಇಸ್ರಾಯೇಲರಿಗೆ ಕೊಟ್ಟ ಆಜ್ಞೆಗಳು ಇವೆ. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ಸ್ವಾಗತ ಬಯಸ್ತೇವೆ. ಬನ್ನಿರಿ, ಇಂದಿನ ನಮ್ಮ ಅಧ್ಯಯನ ಯಾಜಕಾಂಡ 27ನೇ ಅಧ್ಯಾಯ, ದ ಬುಕ್ ಆಫ್ ಲೆವಿಟಿಕಸ್ ಚಾಪ್ಟರ್ 27. 26ನೇ ಅಧ್ಯಾಯದಲ್ಲಿ ವಿಧೇಯತೆಗೆ 21 ಆಶೀರ್ವಾದಗಳು, ಅವಿಧೇಯತೆಗೆ ಸುಮಾರು 48 ಶಾಪಗಳು. ಅದರಲ್ಲಿನೂ ಮತ್ತೆ ಮತ್ತೆ ಪಶ್ಚಾತ್ತಾಪ ಪಡದೇ ಹೋದಲ್ಲಿ, ಇಲ್ಲದಿದ್ದರೆ ಸುಮಾರು 9 ಶಿಕ್ಷೆಗಳನ್ನು ಮಾತ್ರ ಕೊಡ್ತಾನೆ. ಅದರ ಮನುಷ್ಯ ಸ್ವಭಾವ ನಮಗೆ ಗೊತ್ತಿದೆ, ನಾವು ಮಾಡಿದ್ದನ್ನೇ ಮತ್ತೆ ಮಾಡುವಂಥ ಹಂಗಿನಲ್ಲಿರುವಾಗ ಹೆಚ್ಚು ಶಿಕ್ಷೆಗೆ ಆಹ್ವಾನ. ಪರಿಹಾರ ಇದೆಯಾ? ಖಂಡಿತವಾಗಿ 8 ಪರಿಹಾರಗಳನ್ನು ದೇವರು ಕೊಡ್ತಾನೆ. ಅದರಲ್ಲಿ ಒಂದು, ನೀವು ಒಂದು ವೇಳೆ ನಾನು ಮಾಡಿದ ತಪ್ಪು ಎಂಬುದಾಗಿ ಒಪ್ಪಿಕೊಂಡ್ರೆ 26ನೇ ಅಧ್ಯಾಯದ 41ನೇ ವಚನ ಯಾಜಕಾಂಡ, ಒಪ್ಪಿ ತಮ್ಮ ಮೊಂಡತನದ ಹೃದಯ, ಮೊಂಡವಾದ ಮನಸ್ಸನ್ನು ನನ್ನ ಆಜ್ಞೆಗೆ ಒಳಪಡಿಸಿ ತಮ್ಮ ಪಾಪದಿಂದುಂಟಾದ ಶಿಕ್ಷೆಯನ್ನು ಸ್ವೀಕರಿಸುವುದಾದರೆ, ಆಯ್ತು ಸ್ವಾಮಿ, ನಾನು ಯೋಗ್ಯನು, ಈ ಶಿಕ್ಷೆಯನ್ನು ನಾನು ಸ್ವೀಕಾರ ಮಾಡ್ತೇನೆ. ರಿಸೀವಿಂಗ್ ದ ಕರೆಕ್ಷನ್ ಆರ್ ಡಿಸಿಪ್ಲಿನ್, ದೇವರ ಶಿಸ್ತನ್ನು ಶಿಕ್ಷೆಯನ್ನು ಸ್ವೀಕಾರ ಮಾಡಿದರೆ ದೇವರು ಹೇಳುವಂಥ ಒಂದು 8 ಪರಿಹಾರಗಳು ಅಥವಾ ಇನ್ನೊಂದು ಆಶೀರ್ವಾದ, ಇನ್ನೂ 8 ಆಶೀರ್ವಾದಗಳಂತ ಕೂಡ ಹೇಳ್ಬೋದು. ನಾನು ಯಾಕೋಬ್, ಈಸಾಕ್, ಅಬ್ರಹಾಂ ಇವರಿಗೆ ಮಾಡಿದ ವಾಗ್ದಾನಗಳನ್ನು ನೆನಪಿಗೆ ತಂದುಕೊಂಡು ಅದನ್ನು ನೆರವೇರಿಸುವನು. ಇಲ್ಲಿ ಸ್ವಲ್ಪ ಕ್ರಮ ಬದಲಾಗಿದೆ. ಅಬ್ರಹಾಂ, ಈಸಾಕ್, ಯಾಕೋಬ ಅಂತ ಬರುವಂಥದ್ದು ಯಾಕೋಬ, ಈಸಾಕ, ಅಬ್ರಹಾಮ ಅಂತ ಹೇಳ್ಬಿಟ್ಟು 42ನೇ ವಚನದಲ್ಲಿ ಬಂದಿದೆ. ಯಾಜಕಾಂಡ 26:42. ಇರಲಿ, ಅವರ ಸ್ವದೇಶವನ್ನು ನಾನು ದಯೆಯಿಂದ ಜ್ಞಾಪಿಸಿಕೊಳ್ಳುವೆನು. ಮತ್ತು ಆತನು ಹಾಗೆ ಒಂದೊಂದಾಗಿ ಹೇಳಿಬಿಟ್ಟು ಅವರನ್ನು ನಾನು ತಾತ್ಸಾರ ಮಾಡುವುದಿಲ್ಲ ಮತ್ತು ಅವರಿಗೆ ಹಿತವನ್ನು ಮಾಡುವೆನೆಂಬುದಾಗಿ ಪರಿಹಾರ ದೇವರು ಕೊಡ್ತಾನೆ. ಅದು ಆಶೀರ್ವಾದ ಅಂತಾದರೂ ತಗೋಬೋದು, ಪರಿಹಾರ ಅಂತಾದರೂ ನಾವು ತೆಗೆದುಕೊಳ್ಬೋದು. ಆದ ಕಾರಣ ದೇವರ ಕಡೆಗೆ ಹಿಂದಿರುಗಿ ಬರುವುದಕ್ಕೆ ಯಾವಾಗಲೂ ಆಸ್ಪದವಿದೆ, ಅನುಕೂಲ ಇದೆ, ಕೃಪಾ
ಕಾಲ. ಸರ್, 27ನೇ ಅಧ್ಯಾಯ, ಕೊನೆ ಅಧ್ಯಾಯ, ಯಾಜಕಾಂಡ ಪುಸ್ತಕದ ಕೊನೆ ಅಧ್ಯಾಯಕ್ಕೆ ನಾವು ಬಂದಿದ್ದೇವೆ. ದ ಬುಕ್ ಆಫ್ ಲೆವಿಟಿಕಸ್, ಲಾಸ್ಟ್ ಚಾಪ್ಟರ್ 27. ಇದರಲ್ಲಿ ಹರಕೆ, ವಾವ್ಸ್ ಕುರಿತಾಗಿ, ಹರಕೆ ಮತ್ತು ದಶಮ ಭಾಗದ ಕುರಿತಾಗಿ ಇಲ್ಲಿ ಹೇಳಲಾಗಿದೆ. ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ಮತ್ತೆ ಈ ಪದ ಬರ್ತದಲ್ಲೋ, 2000ಕ್ಕಿಂತಲೂ ಹೆಚ್ಚು ಸಾರಿ ಬರುವಂಥ ಪದ ಇದು. ದೇವರು ಮೋಶೆಗೆ ಮಾತನಾಡಿ, ದೇವರು ಮಾತನಾಡುವಂಥ ಮೋಶೆಗೆ ಜನರ ಜೊತೆಯಲ್ಲಿ ಕರ್ತನು ಇಂತೆಂದನು ಅಥವಾ ಇಂತೆಂದನು ಎಂಬಂಥ ಮಾತು ಹಳೆ ಒಡಂಬಡಿಕೆಯಲ್ಲಿ ಮೋಶೆ ಸಂಗಡ ಮಾತ್ರ ಸುಮಾರು 500ಕ್ಕಿಂತಲೂ ಹೆಚ್ಚು ಬರ್ತದೆ. ಆದರೆ ಒಟ್ಟಾಗಿ ಹಳೆ ಒಡಂಬಡಿಕೆಯಲ್ಲಿ 2000ಕ್ಕಿಂತಲೂ ಹೆಚ್ಚಾಗಿರುವಂಥ ಈ ಮಾತು ಅಂದರೆ, ದೇವರು ಮನುಷ್ಯರೊಂದಿಗೆ ಮಾತನಾಡಲಿಕ್ಕೆ ಇಷ್ಟಪಟ್ಟಿದ್ದಾನೆ. ಆದರೆ ಮನುಷ್ಯರಾದಂಥ ನಾವು ಆತನೊಂದಿಗೆ ಮಾತನಾಡಲಿಕ್ಕೆ ಇಷ್ಟಪಟ್ಟಿದ್ದೀವೋ, ಆತನು ಮಾತನಾಡುವುದನ್ನು ಕೇಳಿಸ್ಕೊಳ್ಳುವುದಕ್ಕೆ ನಮಗೆ ಮನಸ್ಸುಂಟೋ, ಸಿದ್ಧವಾಗಿದ್ದೀವೋ, ಲಭ್ಯವಾಗಿದ್ದೀವೋ? ಆರ್ ವಿ ಅವೈಲಬಲ್ ಟು ಹಿಯರ್ ದ ವಾಯ್ಸ್ ಆಫ್ ಗಾಡ್? ನೀನು ಇಸ್ರಾಯೇಲರಿಗೆ ಹೀಗೆ ಆಜ್ಞಾಪಿಸಿ, ಯಾವನಾದರೂ ಮನುಷ್ಯರ ಪ್ರಾಣಗಳನ್ನು ಯೆಹೋವನಿಗೆ ಹರಕೆ ಮಾಡಿ ಪ್ರತಿಷ್ಠಿಸಿದರೆ, ಅಂದರೆ ಮನುಷ್ಯರ ಪ್ರಾಣಗಳನ್ನು, ಮನುಷ್ಯನ ಜೀವನ, ಈಗ ನನ್ನ ಪ್ರಾಣವನ್ನು, ನನ್ನ ಜೀವನವನ್ನು, ನನ್ನ ಬಾಳನ್ನು ದೇವರಿಗೆ ಹರಕೆಯಾಗಿ ಸಮರ್ಪಿಸ್ತೇನೆ ಎಂಬಂಥ ಒಂದು ಹರಕೆ ಏನಾದರೂ ತಕ್ಕೊಂಡ್ರೆ, ಆ ರೀತಿಯಾಗಿ ಒಬ್ಬ ಮಹಿಳೆ ತಕ್ಕೊಂಡಂಥ ಮಾತನ್ನು ಸಮುವೇಲನ ಗ್ರಂಥದಲ್ಲಿ ನಾವು ನೋಡ್ತೇವ್ರಿ. ಹೌದು, ಸಮುವೇಲನ ತಾಯಿ ಆ ಒಂದು ಹರಕೆಯನ್ನು ಮಾಡಿದ್ದನ್ನು ನಾವು ನೋಡ್ಕೊಳ್ತೇವೆ. ಭಾಳ ಆಶ್ಚರ್ಯವಾದಂಥದ್ದು. ಹೌದು, ಹನ್ನಳ ಒಂದು ಹರಕೆ, ಆ ದೇವರೇ ನನಗೆ ಮಗು ಇಲ್ಲ, ನನಗೆ ನೀನು ಮಗು ಕೊಡುವುದಾದರೆ ಆ ಮಗುವನ್ನೇ ನೀನು ಸೇವೆಗೆ ಕೊಟ್ಟುಬಿಡ್ತೇನೆ. ಎಂಥ ಒಂದು ದೊಡ್ಡ ಮಾತು, ಎಂಥ ಒಂದು ಆಶ್ಚರ್ಯ. ಯಾಕಂತೇಳಿದರೆ, ದೇವರು ನಮಗೆ ಕೊಟ್ಟರೆ ನಾವು ತಗೊಂಡ್ಬಿಡ್ತೀವಿ, ನನ್ನ ಪಾಲು ಅಂತ ನಾವು ತಿಳ್ಕೊಳ್ತೀವಿ. ಆದರೆ ಈ ತಾಯಿ, ಈ ಮಹಿಳೆ ಆ ರೀತಿಯಾಗಿರಲಿಲ್ಲ. ದೇವ್ರು ನನಗೆ ಕೊಟ್ಟರೆ ದೇವರಿಗೆ ನಾನು ಕೊಟ್ಬಿಡ್ತೇನೆ ಎಂಬಂಥ ಒಂದು ಹರಕೆ. ಆ ಹರಕೆಯ ಕುರಿತಾಗಿ ಇಲ್ಲಿ ಕೆಲವು ಬೋಧನೆಗಳನ್ನು ಅಥವಾ ಆಜ್ಞೆಗಳನ್ನು ಕೊಡಲಾಗಿದೆ. ಮತ್ತು ಅದೇ ರೀತಿಯಾಗಿ ಯೆಹೋವನಿಗೆ 9ನೇ ವಚನ, ಸಮರ್ಪಿಸಬಹುದಾದ ಪಶುವಿನ ಕುರಿತಾಗಿ ಹರಕೆ, ಅದರ ಬಗ್ಗೆ ಕೂಡ ಇಲ್ಲಿ ಹೇಳಲಾಗಿದೆ. ಆದರೆ ಮತ್ತೆ 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 ಒಂದು ಪದ ಇಲ್ಲಿ ಬರುವಂಥದ್ದನ್ನು ಗಮನಿಸಬೇಕು. ಅದೇನೆಂದರೆ, 5ನೆಯ ಭಾಗವನ್ನು ಹೆಚ್ಚಾಗಿ ಕೊಡಬೇಕು. 13ನೇ ವಚನ 5ನೇ ಭಾಗ ಅಂದರೆ 20%. 15ನೇ ವಚನ 5ನೇ ಭಾಗ 20%. ಮತ್ತು 19ನೇ ವಚನ ಯಾಜಕಾಂಡ ಕೊನೆಯ ಅಧ್ಯಾಯ 27ನೇ ಅಧ್ಯಾಯ 5ನೇ ಭಾಗವನ್ನು ಕೊಡಬೇಕು ಹೆಚ್ಚಾಗಿ 20%. 27ನೇ ವಚನ 5ನೇ ಭಾಗವನ್ನು ಕೊಡಬೇಕು. 31ನೇ ವಚನದ ಕೊನೆಯ ಭಾಗ 5ನೇ ಭಾಗವನ್ನು ಕೊಡಬೇಕು. 1, 2, 3, 4, 5 ಸಾರಿ 5ನೇ ಭಾಗ 20%, 20% ಶೇಕಡ ಹೆಚ್ಚಾಗಿ ಕೊಡಬೇಕು ಎಂಬುದಾಗಿ ದೇವರು ಇಲ್ಲಿ ಹೇಳುವಂಥ ಒಂದು ಬೋಧನೆಯನ್ನು ನಾವು ನೋಡ್ತೀವಿ. ದೇವರ ಸೇವಕರು ಒಬ್ಬರು ಈ ವಾಕ್ಯವನ್ನು ಅವರು ನೆನಪಿಸಿಕೊಂಡು ಒಂದು 20% ಹೆಚ್ಚಾಗಿ ಕೊಡಬೇಕಾದಂಥ ಹಣ ಕೊಡುವ ವಿಷಯದಲ್ಲಿ ಬಂದಾಗ ಈ ವಾಕ್ಯ ಅವರಿಗೆ ನೆನಪಾಗಿ ಅವರು ಆ ತೀರ್ಮಾನ ದೇವರ ಮುಂದೆ ತಕ್ಕೊಂಡ್ರಂತೆ. ಸರಿ, ಜೀವನವನ್ನು, ನಮ್ಮ ಬಾಳನ್ನು ಮಾನವರು ಒಪ್ಪಿಸಿಕೊಡುವಂಥ ವಿಷಯದಲ್ಲಾಗಲಿ, ಒಂದು ಪ್ರಾಣಿಯನ್ನು ಕರ್ತನಿಗೆ ಕೊಡುವ ವಿಷಯದಲ್ಲಾಗಲಿ, ಒಂದು ಮನೆಯನ್ನು ಕರ್ತನಿಗೆ ಪ್ರತಿಷ್ಠಿಸುವಂಥ ವಿಷಯದಲ್ಲೇ ಆಗಲಿ, ಅಥವಾ ಪಿತ್ರಾರ್ಜಿತ ಭೂಮಿಯನ್ನು 16ನೇ ವಚನ ಅದನ್ನು ದೇವರಿಗೆ ಕೊಡುವಂಥ ವಿಷಯದಲ್ಲೇ ಆಗಲಿ, ಅಥವಾ ಒಂದು ಹೊಲವನ್ನು 22ನೇ ವಚನ ದೇವರಿಗೆ ಪ್ರತಿಷ್ಠಿಸುವಂಥ ಹರಕೆಯ ವಿಷಯದಲ್ಲಿ 5ನೇ ಪಾಲು ಹೆಚ್ಚಾಗಿ, ಅಂದರೆ 20% ಹೆಚ್ಚಾಗಿ ಆ ಕಾಣಿಕೆ ದೇವರಿಗೆ ಹರಕೆಯಲ್ಲಿ ಸಮರ್ಪಿಸಬೇಕೆಂಬಂಥ ಬೋಧನೆ
ಇಲ್ಲಿ ಕೊಡಲಾಗಿದೆ. ಸರಿ, ಮತ್ತು ಅದೇ ರೀತಿಯಾಗಿ 10ನೇ ಪಾಲು ದಶಮ ಭಾಗ 30ನೇ ವಚನ ದೇವರಿಗೆ ಕೊಡಬೇಕು ಎಂಬುದಾಗಿ ಬೋಧನೆ ಇಲ್ಲಿ ಹೇಳಲಾಗಿದೆ. ಒಂದು ವೇಳೆ ಕೆಲವು ಸಾರಿ ದೇವರಿಗೆ ಕೊಡುವಂಥ ವಿಷಯದಲ್ಲಿ ಆಗಿನ ಕಾಲದಲ್ಲಿ ಜನರು ಏನು ಮಾಡ್ತಿದ್ರು, ಒಂದು ಪ್ರಾಣಿಯನ್ನು ಪಶುವನ್ನು ದೇವರಿಗೆ ಕೊಡುವಂಥ ವಿಷಯಕ್ಕೆ ಬಂದಾಗ ಅದು ಒಳ್ಳೆಯದೋ ಕೆಟ್ಟದೋ ಎಂದು ನೋಡಬಾರ್ದು, ಅದನ್ನು ಬದಲಾಯಿಸಬಾರ್ದಂತ ದೇವರು ಹೇಳ್ತಾನೆ. ಕೊಡಬೇಕಾದವನು ಅದನ್ನು ಬದಲಾಯಿಸಿದಾದರೆ, ಒಂದು ವೇಳೆ ಆ ದೇವರಿಗೆ ಒಂದು ಬಲಹೀನವಾದಂಥ ರೋಗಿ ಆದದ್ದನ್ನು ಕೊಟ್ಬಿಡೋಣ, ಒಂದು ಕುರಿ ಅಂತ ಇಟ್ಕೊಳ್ಳೋಣ ಎಂಬುದಾಗಿ ಇದ್ದರೆ, ದೇವರು ಒಂದು ವಿಚಿತ್ರವಾದಂಥ ಒಂದು ಮಾತನ್ನು 33ನೇ ವಚನದಲ್ಲಿ ಹೇಳುವಂಥದ್ದನ್ನು ಗಮನಿಸೋಣ್ರಿ. ಒಂದು ವೇಳೆ ಅದನ್ನು ಬದಲಾಯಿಸಿದ್ದಾದರೆ ಅವನು ಮೊದಲಾಗಿ ಲೆಕ್ಕಿಸಿದ್ದು, ಅಂದರೆ ಮೊದಲನೇದಾಗಿ ಲೆಕ್ಕಿಸ್ತಾನಲ್ಲ, ಮೊದಲಾಗಿ ಲೆಕ್ಕಿಸಿದ್ದು ಅದಕ್ಕೆ ಬದಲಾಗಿ ಇಟ್ಟದ್ದು ಎರಡೂ ಯೆಹೋವನಿಗೆ ಕೊಡಬೇಕು. ಮೊದಲು ಬಲಹೀನವಾದಂಥ ಕುರಿಯನ್ನು ದೇವ್ರಿಗೆ ಕೊಟ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಫಸ್ಟು ಒಳ್ಳೆಯ ಒಂದು ಪುಷ್ಟಿಯಾದದ್ದು ದೇವ್ರಿಗೆ ಕೊಡ್ತೀನಿ, ಆರೋಗ್ಯವಾದದ್ದು ಅಂತ ನೋಡಿಬಿಟ್ಟು ಇಲ್ಲ ದೇವರಿಗೆ ಇದನ್ನಲ್ಲ ಸ್ವಲ್ಪ ಬಲಹೀನವಾದದ್ದು ಕೊಡ್ತೀನಿ ಅಂತ ಹೇಳುವಾಗ ದೇವರು ಹೇಳ್ತಾನೆ ಇದನ್ನು ಕೊಡಬೇಕು ಅದನ್ನು ಕೊಡಬೇಕು, ಎರಡೂ ಕೊಡಬೇಕು ಅಂತ ಹೇಳ್ಬಿಟ್ಟು. ಹಾಗಾದರೆ ದಶಮ ಭಾಗ ಅಲ್ಲ 20ರಷ್ಟು ಕೊಡಬೇಕು ಎಂಬುದಾಗಿ ಅಲ್ಲಿ ಇಸ್ರಾಯೇಲರಿಗೆ ದೇವರು ಆ ರೀತಿಯಾಗಿ ಹೇಳಿದರು. ಒಟ್ಟು ಕೊಡುವಂಥ ವಿಷಯದಲ್ಲಿ ನಾವು ಚೌಕಾಶಿಯನ್ನು ದೇವರ ಹತ್ರ ಮಾಡುವಂಥ ಆತ್ಮವುಳ್ಳವರಾಗಿದ್ದೆ ಎಂಬುದು ದೇವರಿಗೆ ಚೆನ್ನಾಗಿ ಗೊತ್ತು. ದೇವರಿಗಿದ್ದದ್ದು ಒಬ್ಬನೇ ಮಗನು, ಆದರೆ ಆತನು ಒಬ್ಬನೇ ಮಗನನ್ನು ಕೊಟ್ಬಿಟ್ಟನು, ತನಗಿದ್ದದ್ದನ್ನೆಲ್ಲ ದೇವರು ಕೊಟ್ಟನು. ಯಾಜಕಾಂಡ ಪುಸ್ತಕದಲ್ಲಿ ದೇವರು ಮುಖ್ಯ ವ್ಯಕ್ತಿ, ಕೇಂದ್ರ ವ್ಯಕ್ತಿ. 360 ಸಾರಿ ದೇವರು ಎಂಬಂಥ ಪದ ಅಥವಾ ಕರ್ತನು ಎಂಬಂಥ ಪದ ಬರ್ತದೆ. ಆತನ ವಿಷಯನೇ ಈ ಪುಸ್ತಕದಲ್ಲಿರುವಂಥದ್ದು. ಮುಖ್ಯ ವಿಷಯ ಏನಾಗಿದೆ ಈ ಪುಸ್ತಕದಲ್ಲಿ, ಯಾಜಕಾಂಡದಲ್ಲಿ 27 ಅಧ್ಯಾಯಗಳಿರುವಂಥ ಈ ಪುಸ್ತಕದಲ್ಲಿ ಯಜ್ಞದ ಕುರಿತಾಗಿ, ಕಾಣಿಕೆಯ ಕುರಿತಾಗಿ 289 ಸಾರಿ 289 ಟೈಮ್ಸ್ ಈ ಒಂದು 27 ಅಧ್ಯಾಯಗಳಿರುವಂಥ ಪುಸ್ತಕದಲ್ಲಿ ಬರ್ತದೆ. ಇದನ್ನು ಯಾಜಕರು ಕೂಡ ಬಹಳ ಫೋಕಸ್ ಆದಂಥ ವ್ಯಕ್ತಿಗಳು, ಕೇಂದ್ರವಾಗಿದ್ದಂಥ, ಯಾಕಂದರೆ ಯಾಜಕರ ಕುರಿತಾಗಿ 174 ರೆಫರೆನ್ಸಸ್ ಅಥವಾ ಹೇಳಿಕೆಗಳು ಬರೆದಿದೆ. ಹಾಗಾದರೆ ಈ ಪುಸ್ತಕದ ಮುಖ್ಯ ವಿಷಯ ಏನು? ನಮ್ಮ ಪಾಪ ಹೋಗಿ, ನಮ್ಮ ಅಪವಿತ್ರತೆ ಹೋಗಿ ನಾವು ಪವಿತ್ರರಾಗಬೇಕು, ದೇವರಿಗೆ ಹತ್ತಿರವಾಗಿರಬೇಕು, ದೇವರನ್ನು ಸ್ಮರಿಸಬೇಕು, ದೇವರನ್ನು ಕಂಡುಕೊಳ್ಬೇಕು, ದೇವರೊಂದಿಗೆ ಸಂಬಂಧವನ್ನು ಇಟ್ಟುಕೊಳ್ಳಬೇಕು ಎಂಬುದಾಗಿ ಈ ಅಪವಿತ್ರತೆ, ಪಾಪ ಎಂಬಂಥ, ಮಲಿನ ಎಂಬಂಥ ಪದ 209 ಸಾರಿ 209 ಟೈಮ್ಸ್ ಈ 27 ಅಧ್ಯಾಯದಲ್ಲಿ 209 ಸಾರಿ ಈ ಪಾಪದ ಕುರಿತಾಗಿ, ಅಶುದ್ಧತ್ವದ ಕುರಿತಾಗಿ, ಮಲಿನತ್ವದ ಕುರಿತಾಗಿ ಬಂದಿದೆ. ಹಾಗಾದರೆ ದೇವ್ರ ಚಿತ್ತ ಏನಂದರೆ ನಮ್ಮಲ್ಲಿರುವಂಥ ಆ ಕಲ್ಮಶ ಹೋಗಿ ಪವಿತ್ರರಾಗಿ ಇರಬೇಕು. ಪವಿತ್ರ ಎಂಬ ಪದ 140 ಸಾರಿ ಯಾಜಕಾಂಡ 27 ಅಧ್ಯಾಯಗಳಲ್ಲಿ ಬರುವಂಥ ಒಂದು ಪದವಾಗಿದೆ. 140 ಟೈಮ್ಸ್ ದ ವರ್ಡ್ ಹೋಲಿನೆಸ್ ಕಮ್ಸ್. ಯಾಕಂದರೆ ದೇವರು ಪರಿಶುದ್ಧನಾಗಿರೋದ್ರಿಂದ ತನ್ನ ಜನರು ಕೂಡ ಪರಿಶುದ್ಧರಾಗಿರಬೇಕು ಎಂಬಂಥ ಮಾತು. ಅದಕ್ಕೆ ದೇವರು ಪರಿಹಾರ ಮಾಡಿದ್ದಾನ್ರಿ. ಪರಿಹಾರ ಮಾಡಿದರೆ ಅದನ್ನು ಅಪೇಕ್ಷಿಸಲಿಲ್ಲ. ಯಾಕಂದರೆ ರಕ್ತ ಎಂಬ ಪದ 88 ಸಾರಿ ಈ ಪುಸ್ತಕದಲ್ಲಿ ಬಂದಿದೆ. ಆದ ಕಾರಣ ಆ ಪರಿಹಾರ ರಕ್ತವೇ ಆಗಿದೆ ಎಂಬುದಾಗಿ. ಹೌದು, ದೇವರು ಸಭೆಯನ್ನು, ಸಭಿಕರ ಕುರಿತಾಗಿ, ಗುಂಪಿನವರನ್ನು ಕುರಿತಾಗಿ 57 ಸಾರಿ ಕಾಂಗ್ರಿಗೇಷನ್ ಪದ, ಗುಂಪು, ಸಭೆ ಎಂಬಂಥ ಪದ ಇಲ್ಲಿ ಬರುವಂಥದ್ದಾಗಿದೆ. ಅದೇ ಸಂದರ್ಭದಲ್ಲಿ ದೇವರು ಈ ಯಾಜಕಾಂಡದಲ್ಲಿ ತನ್ನ ಸರ್ಕಾರವನ್ನು, ತನ್ನ ಗೌರ್ಮೆಂಟನ್ನು, ಅಂದರೆ ಪ್ರಭುತ್ವವನ್ನು ದೇವರು ತಾನೇ ಒಡೆಯನು, ದೇವರು ತಾನೇ ಅಧಿಕಾರಿ
ದೇವರು ತಾನೇ ರಾಜನು, ನನ್ನ ಗೌರ್ಮೆಂಟ್ ಇದು, ನನ್ನ ಸರ್ಕಾರ ಎಂಬುದಾಗಿ ದೇವರು ಇಸ್ರಾಯೇಲರಿಗೆ ತಿಳಿಸಿ ಭೂಮಿಯ ವಿಷಯದಲ್ಲಿ ಕೂಡ ಅವರಿಗೆ ಕೊಟ್ಟಂಥದ್ದ ಭೂಮಿಯ ವಿಷಯದಲ್ಲಿ ಕೂಡ ದೇವರು ನನ್ನದು ಇದು ಎಂಬುದಾಗಿ ಹೇಳ್ತಾನೆ. ನೀವು ನನ್ನ ದಾಸರು, ನನ್ನ ಸೇವಕರು, ನಾನು ಯಜಮಾನನು, ನೀವೆಲ್ಲರೂ ಒಂದು ಫ್ಯಾಮಿಲಿ, ಒಂದು ಕುಟುಂಬ. ಆದ ಕಾರಣ ಹುದುವಾಗಿರಲಿ, ಜೂಬಿಲಿ ಎಂಬಂಥ ಹಬ್ಬವನ್ನು ಆಚರಿಸುವಾಗ ಕೂಡ ಯಾರ್ಯಾರು ತಕ್ಕೊಂಡ್ರೋ ಅದನ್ನೆಲ್ಲ ಹಿಂದಿರುಗಿ ಕೊಟ್ಬಿಡಬೇಕು. ಅದು ಭೂಮಿಯನ್ನು ಬಡವರಿಗೆ ಬಡವನಾಗಿಯೇ ಬರುವಂಥದ್ದು ಆ ಜೂಬಿಲಿ ವರ್ಷಕ್ಕಾಗಿ ಕಾಯ್ತಾ ಇರ್ತಾನೆ. ಆಗ ಅವನು ಯಜಮಾನನಾಗ್ಬಿಡ್ತಾನೆ, ಓವರ್ ನೈಟ್ ಯಜಮಾನನಾಗ್ಬಿಡ್ತಾನೆ. ದೇವರು ಆ ಕಾರ್ಯವನ್ನು ತನ್ನ ಅಧಿಕಾರದಲ್ಲಿ, ತನ್ನ ರಾಜ್ಯದಲ್ಲಿ ಮಾಡಿಬಿಟ್ಟು ಅದು ಮುಂದೆ ಬರುವಂಥ ಯೇಸು ಕ್ರಿಸ್ತನು ಬಂದಾಗ ಆತನ ರಾಜ್ಯ ಹೇಗಿರ್ತದೆ ಎಂಬುದನ್ನು ದೇವರ ಒಂದು ಮುನ್ರುಚಿ, ಮುಂದಾಗಿ ರುಚಿಯನ್ನು ಸವಿದು ನೋಡುವಂತೆ ಫೋರ್ ಟೇಸ್ಟನ್ನು ದೇವರು ಇಸ್ರಾಯೇಲರಿಗೆ ಕೊಟ್ಟನು. ಹೌದು, ದೇವರು ಮುಂದೆ ಯೇಸು ಕ್ರಿಸ್ತನ ಮೂಲಕವಾಗಿ ಆ ಜೂಬಿಲಿಯ ಅನುಭವವನ್ನು 1000 ವರ್ಷ ಭೂಮಿಯ ಮೇಲೆ ಆತನು ನಮಗೆ ಕೊಡುವಾತನಾಗಿದ್ದಾನೆ. ಪ್ರವಾದನೆಗಳು ಸ್ಪಷ್ಟವಾಗಿದೆ. ಪ್ರಕಟಣೆ 20ರಲ್ಲಿ ಆತನು ಆಳಿಕೆಯನ್ನು ಮಾಡ್ತಾನೆ. ಅಷ್ಟೇ ಅಲ್ಲ, ಬರೇ 1000 ವರ್ಷ ಅಷ್ಟೇ ಅಲ್ಲ, ಯುಗಾಂತರದಲ್ಲಿ ಕೂಡ ದೇವರೇ ಅರಸನಾಗಿ ಆಳಿಕೆ ಮಾಡಿ ಆತನ ರಾಜ್ಯ ಬರಲಿ, ಆತನ ಚಿತ್ತ ನಮ್ಮಲ್ಲಿ ನೆರವೇರಿ ಸದಾ ಆತನನ್ನು ಆನಂದಿಸಿ ಸದಾ ಆತನನ್ನು ಆರಾಧಿಸುವವರಾಗಿ ಇರ್ತೇವೆ. ಅಂಥ ಒಂದು ಸೌಭಾಗ್ಯ, ಅಂಥ ಒಂದು ನಿರೀಕ್ಷೆ ನಮಗುಂಟು. ಪ್ರಿಯ ವೀಕ್ಷಕರೇ, ಆ ನಿರೀಕ್ಷೆಯಿಂದ ನಾವು ಬಾಳುವಂತೆ ದೇವರು ಸಹಾಯ ಮಾಡಲಿ. ಯಾಜಕಕಾಂಡ ಆ ಇಡೀ ಪುಸ್ತಕವನ್ನು ಅಧ್ಯಯನ ಮಾಡುವಂತೆ 27 ಅಧ್ಯಾಯಗಳು ದೇವರು ಕೃಪೆ ಕೊಟ್ಟದಕ್ಕಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 27. And the Lord spake unto Moses, saying, Speak unto the children of Israel, and say unto them, When a man shall make a singular vow, the person shall be for the Lord by thy estimation. And thy estimation shall be of the male from 20 years old, even unto 60 years old. Even thy estimation shall be 50 shekels of silver, after the shekel of the sanctuary. And if it be a female, then thy estimation shall be 30 shekels. And if it be from 5 years old even unto 20 years old, then thy estimation shall be of the male 20 shekels, and for the female 10 shekels. And if it be from a month old even unto 5 years old, then thy estimation shall be of the male 5 shekels of silver, and for the female thy estimation shall be 3 shekels of silver. And if it be from 6 years old and above, if it be a male, then thy estimation shall be 15 shekels, and for the female 10 shekels. But if he be poorer than thy estimation, then he shall present himself before the priest, and the priest shall value him according to his ability, that vowed shall the priest value him. And if it be a beast, whereof men bring an offering unto the Lord, all that any man giveth of such unto the Lord shall be holy. He shall not alter it, nor change it, a good for a bad, or a bad for a good. And if he shall at all change beast for beast, then it and the exchange thereof shall be holy. And if it be any unclean beast, of which they do not offer a sacrifice unto the Lord, then he shall present the beast before the priest. And the priest shall value it, whether it be good or bad, as thou valuest it, who art the priest, so shall it be. But if he will at all redeem it, then he shall add a fifth part thereof unto thy estimation. And when a man shall sanctify his house to be holy unto the Lord, then the priest shall estimate it, whether it be good or bad, as the priest shall estimate it, so shall it stand. And if he that sanctified it will redeem his house, then he shall add the fifth part of the money of thy estimation unto it, and it shall be his. And if a man shall sanctify unto the Lord some part of a field of his possession, then thy estimation shall be according to the seed thereof. An homer of barley seed shall be valued at 50 shekels of silver. If he sanctify his field from the year of Jubilee, according to thy estimation it shall stand.
But if he sanctify his field after the Jubilee, then the priest shall reckon unto him the money according to the years that remain, even unto the year of the Jubilee, and it shall be abated from thy estimation. And if he that sanctified the field will in any wise redeem it, then he shall add the fifth part of the money of thy estimation unto it, and it shall be assured to him. And if he will not redeem the field, or if he have sold the field to another man, it shall not be redeemed any more. But the field, when it goeth out in the Jubilee, shall be holy unto the Lord. As a field devoted, the possession thereof shall be the priest's. And if a man sanctify unto the Lord a field which he hath bought, which is not of the fields of his possession, then the priest shall reckon unto him the worth of thy estimation, even unto the year of the Jubilee, and he shall give thine estimation in that day, as a holy thing unto the Lord. In the year of the Jubilee the field shall return unto him of whom it was bought, even to him to whom the possession of the land did belong. And all thy estimation shall be according to the shekel of the sanctuary. 20 gerahs shall be the shekel. Only the firstling of the beasts, which should be the Lord's firstling, no man shall sanctify it. Whether it be ox or sheep, it is the Lord's. And if it be of an unclean beast, then he shall redeem it according to thine estimation, and shall add a fifth part of it thereto. Or if it be not redeemed, then it shall be sold according to thy estimation. Notwithstanding, no devoted thing that a man shall devote unto the Lord of all that he hath, both of man and beast, and of the field of his possession, shall be sold or redeemed. Every devoted thing is most holy unto the Lord. None devoted which shall be devoted of men shall be redeemed, but shall surely be put to death. And all the tithe of the land, whether of the seed of the land or of the fruit of the tree, is the Lord's. It is holy unto the Lord. And if a man will at all redeem aught of his tithes, he shall add thereto the fifth part thereof. And concerning the tithe of the herd, or of the flock, even of whatsoever passeth under the rod, the 10th shall be holy unto the Lord. He shall not search whether it be good or bad, neither shall he change it. And if he change it at all, then both it and the change thereof shall be holy. It shall not be redeemed. These are the commandments which the Lord commanded Moses for the children of Israel in Mount Sinai.